MDS ದಮ್ ಹಾಲು, ನಾಲ್ ತಡ್ಕ ಮತ್ತು ಮಶ್ರೂಮ್ ಮಸಾಲೆ. MDS ನಿಂದ ಊಟ ಪ್ರತಿ ಸಲ ಸ್ವಾದಿಷ್ಟಕರ. MDH ಯಾವಾಗ್ಲೂ ನಿಮ್ಗೆ ಹೊಸ ರುಚಿ ನೀಡಲು ಪ್ರತಿಬದ್ಧವಾಗಿದೆ. ಕಾಂಗ್ರೆಸ್ ಪಾಳೆಯದಲ್ಲಿ ನವೆಂಬರ್ ಕ್ರಾಂತಿಯ ಸದ್ದು ಈಗ ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗ್ತಾ ಇದೆ. ಇದರ ನಡುವೆ ಪದಗ್ರಹಣಕ್ಕೆ ದಿನಾಂಕವೂ ಕೂಡ ನಿಗದಿಯಾಗಿದೆ ಅನ್ನುವಂಥ ವಿಚಾರ ಮುಖ್ಯಮಂತ್ರಿಗಳನ್ನು ಕೆರಳಿಸಿದೆ. ಹೀಗೆಲ್ಲ ಇರುವಾಗ CM ಸಿದ್ದರಾಮಯ್ಯ ಅವರ ಬಣ ಡೋಂಟ್ ಕೇರ್ ಅಂತ ಹೇಳ್ತಾ ಇದೆ. ಈ ಕುರಿತು ಒಂದು ಡಿಟೇಲ್ ವರದಿ ಬನ್ನಿ ನೋಡೋಣ. ನವೆಂಬರ್ ಆರಂಭದಲ್ಲೇ ಸಿಡಿದ ಡೆಡ್ಲೈನ್. ಸಿದ್ದರಾಮಯ್ಯ ಕುರ್ಚಿ ಉಳಿಸ್ಕೊಳ್ಳೋದೇ ಟೆನ್ಷನ್. ಕಾಂಗ್ರೆಸ್ ಕೋಟೆಯ ಕುರ್ಚಿ ಕಂಪಿಸ್ತಾ ಇದೆ. ಅಕ್ಟೋಬರ್ ಮುಗಿದು ನವೆಂಬರ್ ಆರಂಭ ಆಗಿದೆ. ಇಂದು ರಾಜ್ಯೋತ್ಸವದ ಸಂಭ್ರಮ ಬೇರೆ. ನವೆಂಬರ್ನಲ್ಲಿಯೇ ಕರ್ನಾಟಕ ಕಾಂಗ್ರೆಸ್ ಪಾಳ್ಯದಲ್ಲಿ ಕ್ರಾಂತಿ ಆಗತ್ತಾ ಅನ್ನುವಂತ ಕುತೂಹಲ ಗರಿಗೆದರಿದೆ. ಇಂಥ ಹೊತ್ತಲ್ಲೇ ನಾಯಕತ್ವ ಬದಲಾವಣೆ ವಿಚಾರದಲ್ಲಿ ಮತ್ತೊಂದು ಬಿರುಗಾಳಿ ಎದ್ದಿದೆ. CM ಆಗಿ ಪದಗ್ರಹಣ ಮಾಡೋದಕ್ಕೆ DK ಡೆಡ್ಲೈನ್ ಕೊಟ್ಟಿದ್ದಾರೆ ಅನ್ನುವಂತ ಊಹಾಪೋಹ ಹರಿದಾಡ್ತಾ ಇದೆ. ಹೀಗೊಂದು ವದಂತಿ ಕುರಿತು ಪತ್ರಕರ್ತರು ಪ್ರಶ್ನೆ ಕೇಳಿದಾಗ CM ಸಿದ್ದರಾಮಯ್ಯ ಗರಂ ಆಗಿದ್ದಾರೆ. ನಿನ್ಗೆ ಹೆಂಗ್ ಗೊತ್ತಾಯ್ತು? ಪತ್ರಿಕೆಯಲ್ಲಿ ಏನು ನೋಡಿದ್ಯಾ? ಎಲ್ಲಿ, ಯಾವ ಪತ್ರಿಕೆಯಲ್ಲಿ? ಯಾವ ಪತ್ರಿಕೆ ನಾನು ನೋಡ್ದಿರೋ ಪತ್ರಿಕೆ ಯಾವುದು? ನಾ ಎಲ್ಲ ಪತ್ರಿಕೆನೂ ಓದ್ತೀನಿ, ಎಲ್ಲೂ ನೋಡಿಲ್ಲ. CM ಬದಲಾವಣೆ ಸೈಡ್ ಎಫೆಕ್ಟ್. ಅದೊಂದು ಕಾಲ ಇತ್ತು, ಕತ್ತೆಗೆ ಕಾಂಗ್ರೆಸ್ ಟಿಕೆಟ್ ಕೊಟ್ಟರೂ ಗೆಲ್ತಿತ್ತು ಅಂತಿದ್ರು ನೆಹರು. ಇಂದಿರಾ ಕಾಲದ ಕಾಂಗ್ರೆಸ್ ಅಷ್ಟೊಂದು ಬಲಿಷ್ಠವಾಗಿತ್ತು. ಕಾಂಗ್ರೆಸ್ ಟಿಕೆಟ್ ಅಂದ್ರೆ ಶಾಸನ ಸಭೆಗೆ ಹೋಗುವ ಪ್ರಮಾಣ ಪತ್ರ ಎಂಬಂತಿತ್ತು. CM ಸಚಿವರ ಆಯ್ಕೆ ಹೈಕಮಾಂಡ್ ಮರ್ಜಿಯಲ್ಲಿತ್ತು. ಆದರೆ ಈಗ ಕಾಲ ಬದಲಾಗಿದೆ. ಸಿದ್ದರಾಮಯ್ಯನಂತ ಬಲಿಷ್ಠರು ಬಂದಿದ್ದಾರೆ. 2013ರಿಂದ 2018ರವರೆಗೆ ಸಿದ್ದರಾಮಯ್ಯ 5 ವರ್ಷಗಳ ಕಾಲ CM ಆಗಿದ್ರು. ಸಿದ್ದು ನೇತೃತ್ವದಲ್ಲಿ ಎದುರಿಸಿದ್ದ ಕೈಪಡೆ ಬರೋಬ್ಬರಿ 136 ಸ್ಥಾನ ಗೆದ್ದು ಬೇಗಿತ್ತು. ಒಂದು ವೇಳೆ ಸಿದ್ದರಾಮಯ್ಯ ಅವರನ್ನ ಕೆಳಗಿಳಿಸಿ ಮುಜುಗರ ತಂದ್ರೆ ಅಪಾಯ ಪಕ್ಕ. 2028ರ ಚುನಾವಣೆಯಲ್ಲಿ ದೊಡ್ಡ ಹೊಡೆತ ಬೀಳಬಹುದು ಅಂತ ರಾಜಕೀಯ ಪಂಡಿತರು ಹೇಳ್ತಿದ್ದಾರೆ. ನವೆಂಬರ್ ತಿಂಗಳಿನಲ್ಲಿ ಯಾವ ಕ್ರಾಂತಿ ಆಗಲ್ಲ. ನವೆಂಬರ್ದೊಳಗೆ ಕ್ರಾಂತಿ ಇಲ್ಲ, ಏನು ಇಲ್ಲ, ಆರಾಮಾಗಿದೆ, ಶಾಂತಿ ಇದೆ. ಸರಿ, ಯಾರನ್ನೂ CM ಮಾಡೋ ಶಕ್ತಿ ನನಗಂತೂ ಇಲ್ಲ. ಅದು ಹೈಕಮಾಂಡ್ ನಿರ್ಧಾರ ಮಾಡುತ್ತೆ. ಅದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ. ಅದು ಏನಿದ್ರು ಹೈಕಮಾಂಡ್ ನಿರ್ಧಾರ ಮಾಡುತ್ತೆ. ಮೇಲ್ನೋಟಕ್ಕೆ ಕಾಂಗ್ರೆಸ್ನಲ್ಲಿ ಏನಾಗ್ತಿಲ್ಲ ಎಂಬಂತೆ ಬಿಂಬಿಸಲು ಯತ್ನಿಸಿದ್ರು ಒಳಗೊಳಗೆ ನಡೀತಾ ಇರುವಂತಹ ಬೆಳವಣಿಗೆ, ನಾಯಕರ ಬಾಯಿಂದ ಹೊರಗೆ ಬರ್ತಾ ಇರುವಂತಹ ಮಾತುಗಳು ಚರ್ಚೆಗೀಡು ಮಾಡಿದೆ. ಈ ನಡುವೆ ಇಂದಿನಿಂದ ನವೆಂಬರ್ ಬೇರೆ ಶುರುವಾಗಿದೆ. ಕ್ರಾಂತಿನಾ ಇಲ್ಲ ಬರೀ ಭ್ರಾಂತಿನಾ ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ನವೆಂಬರ್ ಕ್ರಾಂತಿಯ ಕಿಚ್ಚು ಏನೇನು ಸಾಧ್ಯತೆಗಳು ಏನು ಅಂಥೇಳಿ ಒಂದೊಂದಾಗಿ ನೋಡ್ತಾ ಹೋಗೋಣ ಬನ್ನಿ. ಸಾಧ್ಯತೆ ನಂಬರ್ 1, ಸಿದ್ದರಾಮಯ್ಯನವರೇ ಕುರ್ಚಿ ಬಿಡಿ ಎನ್ನಬಹುದು. ಹೈಕಮಾಂಡ್ ಹೇಳಬಹುದು, ಸಿದ್ದರಾಮಯ್ಯನವರೇ ಸಾಕು, ನಿಮ್ಮ ಸೇವೆ ಈ ರಾಜ್ಯಕ್ಕೆ, ನೀವು ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಯಿರಿ ಅಂತೇಳಿ ಹೇಳಬಹುದು. ಸಿದ್ದರಾಮಯ್ಯ ಮನವೊಲಿಕೆಗೆ ಹೈಕಮಾಂಡ್ ಪ್ರಯತ್ನಿಸಲೂಬಹುದು. ಹೈಕಮಾಂಡ್ ಮಾತಿಗೆ ಒಪ್ಪಿ ಷರತ್ತು ಹಾಕಿ ಪಟ್ಟವನ್ನು ಸಿದ್ದರಾಮಯ್ಯ ಬಿಡಲೂಬಹುದು. ಬೆಂಬಲಿಗರಿಗೆ KPCC ಪಟ್ಟವನ್ನು ಕಟ್ಟಿ 2028ಕ್ಕೆ ಟಿಕೆಟ್ಗೆ ಷರತ್ತನ್ನು ವಿಧಿಸಬಹುದು ಸಿದ್ದರಾಮಯ್ಯ. ಮಗ ಯತೀಂದ್ರಗೆ ಮಂತ್ರಿಗಿರಿ ಕೇಳಿದರೂ ಕೂಡ ಅಚ್ಚರಿ ಪಡಬೇಕಾಗಿಲ್ಲ. ನವೆಂಬರ್ ಕ್ರಾಂತಿ ಸಾಧ್ಯತೆಗಳು 2. ಸಿದ್ದರಾಮಯ್ಯ ರಾಜೀನಾಮೆ ಪಡೆದು DKಶಿಗೆ ಪಟ್ಟಾಭಿಷೇಕವನ್ನು ಒಂದು ವೇಳೆ ಮಾಡಿದರೆ ಸಾಧ್ಯತೆಗಳು ಹಿಂಗಾದರೆ, ರಾಜೀನಾಮೆ ಸಿದ್ದು ಸುತಾರಾಮ್ ಒಪ್ಪದೇನೂ ಇರಬಹುದು. ಯಾವುದೇ ಕಾರಣಕ್ಕೂ ಕೂಡ ನಾನು ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಯಲ್ಲ ಅಂಥೇಳಿ ರಾಜೀನಾಮೆ ಕೊಡೋದಕ್ಕೆ ಒಪ್ಪದೇ ಇರಬಹುದು ಸಿದ್ದರಾಮಯ್ಯ. ಗೆಹ್ಲೋಟ್, ಕಮಲ್ನಾಥ್ ಇವರ ರೀತಿಯಲ್ಲಿ ಸಿದ್ದರಾಮಯ್ಯನವರು ಕೂಡ ಸಿಡಿದೇ ಹೇಳಬಹುದು, ಯಾವುದೇ ಕಾರಣಕ್ಕೂ ಕೂಡ ನಾನು ಕೆಳಗಿಳಿಯೋದಿಲ್ಲ, ಕುರ್ಚಿಯಿಂದ ಕೆಳಗಿಳಿಯೋದಿಲ್ಲ ಅಂಥೇಳಿ ಸಿಡಿದು ಹೇಳಬಹುದು. DKಶಿಗಿಂತ ಉತ್ತಮರಿದ್ದಾರೆ ಅಂಥೇಳಿ ಹೇಳಬಹುದು
ಸಿದ್ದರಾಮಯ್ಯ. ಡಿ.ಕೆ. ಶಿವಕುಮಾರ್ ಅವರನ್ನು ಮಾಡಬೇಡಿ, ಬೇರೆಯವರಿದ್ದಾರೆ ಅವರಿಗಿಂತ ಉತ್ತಮರು ಅಂತೇಳಿ ಸಿದ್ದರಾಮಯ್ಯ ಹೇಳ್ಬೋದು. ಆಕಾಂಕ್ಷಿಗಳ ಸ್ಪರ್ಧೆಯನ್ನು ಸೃಷ್ಟಿಸಿ ಗೊಂದಲವನ್ನು ಮಾಡಬಹುದು ಸಿದ್ದರಾಮಯ್ಯ. ಹಿಂಗಾಗಬಹುದು ಅಂಥೇಳಿ ದಲಿತರನ್ನೇ CM ಮಾಡಬೇಕು ಅಂಥೇಳಿ ಆಗ್ರಹಿಸಬಹುದು. ಯಾಕಂತ ಹೇಳಿದರೆ ಸಿದ್ದರಾಮಯ್ಯ ಅಹಿಂದ ವೋಟ್ ತನ್ನ ಜೊತೆಯೇ ಇಟ್ಕೊಂಡಿದ್ದಾರೆ. ಹೀಗಿರುವಾಗ ಅಲ್ಪಸಂಖ್ಯಾತ ಹಿಂದುಳಿದ ವರ್ಗ ದಲಿತ, ಅದರಲ್ಲಿ ದಲಿತರನ್ನು ಮುಖ್ಯಮಂತ್ರಿ ಮಾಡಬೇಕು ಅನ್ನುವ ಕೂಗು ಇವತ್ತಿಂದಲ್ಲ ಆವತ್ತಿಂದಲೂ ಇತ್ತು. ಸಿದ್ದರಾಮಯ್ಯನವರು ಹೇಳ್ಬೋದು ದಲಿತರನ್ನ ಮುಖ್ಯಮಂತ್ರಿ ಮಾಡಿ, ಇವರಿಗಿಂತಲೂ ಉತ್ತಮರಿದ್ದಾರೆ. ಈ ರೀತಿ ಎಲ್ಲ ಸಾಧ್ಯತೆಗಳನ್ನು ನಾವು ಇಲ್ಲ ಅಂತೇಳಿ ಹೇಳಂಗಿಲ್ಲ. ಕಾಂಗ್ರೆಸ್ ಪಕ್ಷದಲ್ಲಿ CM ಕುರ್ಚಿಗಾಗಿ ಈಗ ಗುದ್ದಾಟ ನಡೀತಾನೆ ಇದೆ. ಸಿದ್ದರಾಮಯ್ಯನವರು ಒಂದ್ ಕಡೆಯಲ್ಲಿ ನಾನು ಕುರ್ಚಿಯಿಂದ ಕೆಳಗಿಳಿಯೋದಿಲ್ಲ ಅಂತ ಹೇಳ್ತಾ ಇದ್ರೆ, ಡಿ.ಕೆ. ಶಿವಕುಮಾರ್ ಹೇಗಾದರೂ ಮಾಡಿ ನಾನು ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳಿ ಕನಸು ಕಾಣ್ತಾ ಇದ್ದಾರೆ. ಇದರ ನಡುವೆ ದಲಿತ ನಾಯಕರು ಕೂಡ, ಅದರಲ್ಲೂ ಕೂಡ ಕಾಂಗ್ರೆಸ್ ಪಕ್ಷದ ದಲಿತ ನಾಯಕರು ನಮಗೂ ಕೂಡ ಮುಖ್ಯಮಂತ್ರಿ ಆಗುವಂಥ ಅಥವಾ ಮುಖ್ಯಮಂತ್ರಿಯ ಕನಸು ನಮಗೂ ಇದೆ ಅಂತ ಹೇಳ್ತಾ ಇದ್ದಾರೆ. ಮಲ್ಲಿಕಾರ್ಜುನ ಖರ್ಗೆ ಅವ್ರ ವಿಚಾರವು ನಮ್ಮ ಮುಂದೆ ಇದೆ. ಇದೆಲ್ಲದರ ನಡುವೆ ಏನಾಗ್ಬೋದು ಹಾಗಾದರೆ ಕಾಂಗ್ರೆಸ್ ಪಾಳೆಯದಲ್ಲಿ ಮುಖ್ಯಮಂತ್ರಿಯ ಕುರ್ಚಿಯ ಫೈಟ್? ಈ ವರದಿ ನೋಡಿ. ಈ ರಾಜ್ಯ ಸರ್ಕಾರಕ್ಕೆ ಆಯಸ್ಸಿನ ಆತಂಕ ಏನಾದರೂ ಕಾಡ್ತಿದ್ಯಾ? ನವೆಂಬರ್ 7ಗೆ ಹತ್ಯೆಯಾಗಿದೆ. ಕಾಂಗ್ರೆಸ್ ಸರ್ಕಾರದಲ್ಲಿ ನಿತ್ಯವೂ ಸಂಚಲನದ ಸುದ್ದಿಗಳು ಪ್ರಕಟ ಆಗ್ತಾನೇ ಇವೆ. ಅದರಲ್ಲೂ ನಾಯಕತ್ವ ಬಗ್ಗೆ ಡೆಲ್ಲಿ ಅಂಗಳದಿಂದಾನೇ ಉತ್ತರ ಸಿಗುವಂತಹ ಕಾಲ ಅಂತೂ ಸನ್ನಿಹಿತವಾಗಿದೆ. ಹೀಗಾಗಿ ಹಗಲು ರಾತ್ರಿಗಳು ಕೂಡ ಒಂದಾಗಿವೆ. ಸರಣಿ ಮೀಟಿಂಗ್ಗಳು ಈ ಕುತೂಹಲವನ್ನ ಹೆಚ್ಚಿಸಿದೆ. ಬಂದೇ ಬಿಡ್ತು ಬಹು ನಿರೀಕ್ಷಿತ ನವೆಂಬರ್ ತಿಂಗಳು. CM ಕುರ್ಚಿ ಆಟಕ್ಕೆ ಹೈಕಮಾಂಡ್ ಕಂಗಾಲು. ಎಲ್ಲರೂ ಹೇಳುವಂತ ನವೆಂಬರ್ ಬಂದೇ ಬಿಟ್ಟಿದೆ. ರಾಜ್ಯದಲ್ಲಿ ನಾಯಕತ್ವ ಗದ್ದಲ ಡೆಲ್ಲಿ ಅಂಗಳಕ್ಕೂ ಶಿಫ್ಟ್ ಆಗಿ ಸದ್ಯಕ್ಕೆ ಸಾಫ್ಟ್ ಆಗಿದೆ. ಆದರೂ ಬೂದಿ ಮುಚ್ಚಿಕೊಂಡಿದೆ. ಸಿದ್ದರಾಮಯ್ಯ ಪರ ನಿಂತ ಬಡ ಕುರ್ಚಿ ಅಲ್ಲಾಡದಂತೆ ಶತಾಯಗತಾಯ ಪ್ರಯತ್ನ ನಡೆಸುತ್ತದೆ. ಸಿದ್ದು ಆಪ್ತ ಪಡೆ ಊಟ ತಿಂಡಿ ಚಹಾ ಕಾಫಿ ಹೆಸರಲ್ಲಿ ಗೌಪ್ಯ ಸಭೆಗಳ ಮೇಲೆ ಸಭೆ ನಡೆಸ್ತಾ ಇದ್ದಾರೆ. ಆದರೆ DCM ಡಿ.ಕೆ. ಶಿವಕುಮಾರ್ ಮಾತ್ರ ಸೈಲೆಂಟ್ ಆಗಿ ಒಂಟಿಯಾಗಿ ತಂತ್ರಗಾರಿಕೆ ಹೆಣಿತಾ ಇದ್ದಾರೆ. ಹೈಕಮಾಂಡ್ ಕಂಗಾಲ್. ಕಾಂಗ್ರೆಸ್ ಕುರ್ಚಿ ಕದನ ನವೆಂಬರ್ನಲ್ಲಿ ತಾರಕಕ್ಕೇರಲಿದೆ. ನವೆಂಬರ್ನಲ್ಲೇ ಅಧಿಕಾರ ಹಂಚಿಕೆ ಪೂರ್ಣ ಆಗತ್ತಾ? 2.5 ವರ್ಷ ಆಯ್ತು CM ಸ್ಥಾನ ಬಿಟ್ಟುಕೊಡಿ ಅಂತ ಡಿ.ಕೆ. ಶಿವಕುಮಾರ್ ಪಟ್ಟು ಹಿಡಿದು ಕೂರಬಹುದು. ಸಿದ್ದರಾಮಯ್ಯ ಅಧಿಕಾರ ಬಿಡದೆ ಸಂಪುಟ ಪುನಾರಚನೆಗೆ ಸಿದ್ದು ಪಟ್ಟು ಹಿಡಿಬಹುದು. ಆದರೆ ಡಿಕೆಶಿಗೆ ಅಧಿಕಾರ ಹಂಚಿಕೆ ನಿರ್ಧಾರ ಹೈಕಮಾಂಡ್ನದ್ದು. ಅವರು ಏನೇ ತೀರ್ಮಾನ ತೆಗೆದುಕೊಂಡ್ರು ಸಿದ್ದು ಡಿಕೆಶಿ ಪಾಲಿಸ್ತಾರಾ ಅನ್ನೋದೇ ಸದ್ಯದ ಪ್ರಶ್ನೆ. ಸರಣಿ ಅಸ್ತ್ರಗಳನ್ನ ಪ್ರಯೋಗಕ್ಕಿಳಿಸಿದ CM ಕ್ಯಾಂಪ್. ಹಿರಿತನ ಅನುಭವ ದಲಿತ ದಾಳ ಉರುಳಿಸಿದ ಪರಂ. ತಂತ್ರಕ್ಕೆ ಪ್ರತಿತಂತ್ರ, ದಾಳಕ್ಕೆ ಪ್ರತಿದಾಳ, ಸವಾಲಿಗೆ ಸವಾಲು. ಎರಡೂ ಬಣಗಳಿಂದ ಬರಿದಾಗದ ರಣವ್ಯೂಹಗಳು ರಚನೆ ಆಗಿ ಪಟ್ಟದಾಟಕ್ಕೆ ಪೈಪೋಟಿ ಅಗಣಿತವಾಗಿ ಮಾರ್ಪಟ್ಟಿದೆ. ಶ್ರಮಕ್ಕೆ ಪ್ರತಿಫಲ ಕೇಳ್ತಾ ಇರುವಂತಹ ಡಿ.ಕೆ. ಶಿವಕುಮಾರ್ ಕ್ಯಾಂಪ್ಗೆ ಡಾಕ್ಟರ್ ಜಿ. ಪರಮೇಶ್ವರ್ ಸೀನಿಯಾರಿಟಿ ಕ್ಲೇಮ್ ದಾಳ ಉರುಳಿಸಿದ್ದಾರೆ. ಪರಂ ಸೀನಿಯಾರಿಟಿ ಟ್ವಿಸ್ಟ್. 2013ರಲ್ಲಿ ಕಾಂಗ್ರೆಸ್ ಅನ್ನು ಅಧಿಕಾರಕ್ಕೆ ತಂದಿರುವುದರಲ್ಲಿ ನಾನೇ ಮುಂಚೂಣಿಗ. ಸುದೀರ್ಘ 8 ವರ್ಷ ಕೆಪಿಸಿಸಿ ಸಾರಥ್ಯ ವಹಿಸಿ ಸಮರ್ಥವಾಗಿ ನಿರ್ವಹಣೆ ಮಾಡಿದ್ದೇನೆ. CM ಆಗುವ ಅವಕಾಶ ಇದ್ರೂ ಸೋತ ಕಾರಣ ಕ್ಲೈಮ್ ಮಾಡಿಲ್ಲ. ಆದ್ರಿಂದ ಡಿಕೆಶಿಗಿಂತ ಮೊದಲು ಸರ್ಕಾರ ತಂದ ನನಗೆ ಅವಕಾಶ ಸಿಗಬೇಕು. ಒಂದು ಅವಕಾಶ ಕೊಟ್ರೆ ಸನ್ನಿವೇಶ ಬಂದ್ರೆ ಸಮರ್ಥವಾಗಿ ಕೆಲಸ ಮಾಡ್ತೇನೆ ಅಂತ ಹೈಕಮಾಂಡ್ ಭೇಟಿ ವೇಳೆ ದಲಿತಾಸ್ತ್ರ ಪ್ರಯೋಗಕ್ಕೂ ಪರಂ ಪ್ಲಾನ್ ಮಾಡಿದ್ದಾರೆ. ಹೈಕಮಾಂಡ್ ಕೆಂಗಣ್ಣಿಗೆ ಗುರಿಯಾಗಿ ಸಂಪುಟದಿಂದ ಹೊರಬಿದ್ದ ಮಾಜಿ ಸಚಿವ KN ರಾಜಣ್ಣ ನಿವಾಸಕ್ಕೆ ನವೆಂಬರ್ 7ರಂದು CM ಹೋಗ್ತಿರೋದೇ ಅಚ್ಚರಿ ಮತ್ತು ಕುತೂಹಲ. ಹೈಕಮಾಂಡ್ನಿಂದ ಕ್ರಮ ಎದುರಿಸಿದ ನಾಯಕನ ಮನೆಗೆ CM ಊಟಕ್ಕೆ ತೆರಳುತ್ತಾ ಇರುವುದು ಹತ್ತಾರು ರೀತಿಯಲ್ಲಿ ಚರ್ಚೆ ಆಗ್ತಾ ಇದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ.
ರಾಜ್ಯ ಕಾಂಗ್ರೆಸ್ ಸರ್ಕಾರದಲ್ಲಿ ಏನೀಗ ನವೆಂಬರ್ ಕ್ರಾಂತಿಯ ಬಗ್ಗೆ ಸುದ್ದಿಗಳಿದಾವಲ್ಲ, ಈ ನವೆಂಬರ್ ಕ್ರಾಂತಿ ಆಗೋದೇ ಡೌಟ್ ಅಂತೇಳಿ ಹೇಳ್ತಾ ಇದ್ದಾರೆ. ಒಂದು ಕ್ಲಾರಿಟಿನೇ ಇಲ್ದಂಗೆ ಆಗಿದೆ. ಆದರೆ ಹೈಕಮಾಂಡ್ ಮಟ್ಟದಲ್ಲಿ ಇಂಥದ್ದೊಂದು ಚರ್ಚೆ ಭಾರಿ ಕುತೂಹಲವನ್ನು ಕೆರಳಿಸ್ತಾ ಇದೆ. ಹಾಗಾದರೆ ಏನು ಹೇಳ್ತಾರೆ ನಾಯಕರುಗಳು? ಆಗೋದಿಲ್ವಾ? ಹಾಗಾದರೆ ನವೆಂಬರ್ ಕ್ರಾಂತಿ ಆಗೋದಿಲ್ವಾ? ಸಿದ್ದರಾಮಯ್ಯನವರು ಕುರ್ಚಿಯಿಂದ ಕೆಳಗಿಳಿಯೋದಿಲ್ಲ, ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗೋದಿಲ್ವಾ? ಹಾಗಾದರೆ ಇದೆಲ್ಲದರ ಕುರಿತಾಗಿ ಒಂದು ಡಿಟೇಲ್ ಬರೋದು ಇಲ್ಲಿದೆ ನೋಡಿ. ಮಂತ್ರಿಗಿರಿ ಮೇಲೆ ಕಣ್ಣಿಟ್ಟವರಿಗೆ ಸಣ್ಣದೊಂದು ಶಾಕ್. ನವೆಂಬರ್ ತಿಂಗಳಲ್ಲಿ ಸಂಪುಟ ಪುನರ್ರಚನೆ ಡೌಟ್. ಬಹುಚರ್ಚಿತ ಹಾಗೂ ಬಹು ನಿರೀಕ್ಷಿತ ಸಚಿವ ಸಂಪುಟ ಪುನರ್ರಚನೆಯು ನವೆಂಬರ್ನಲ್ಲಿ ನಡೆಯುವ ಸಾಧ್ಯತೆಗಳು ಕ್ಷೀಣಿಸಿವೆ. ಆದರೆ ಆಡಳಿತಾರೂಢ ಕಾಂಗ್ರೆಸ್ ಪಕ್ಷದೊಳಗೆ ಡಿಸೆಂಬರ್ನಲ್ಲಿ ಪ್ರಮುಖ ಬದಲಾವಣೆಗಳಾಗುವ ಸಾಧ್ಯತೆಗಳಿವೆ. ಸ್ವತಃ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಚಿವ ಸಂಪುಟ ಪುನರ್ರಚನೆ ಮಾಡಲು ಮುಂದಾಗಿದ್ದು ಹೈಕಮಾಂಡ್ ಜೊತೆ ಚರ್ಚಿಸಲಾಗುವುದು ಎಂದು ಕಳೆದ ವಾರ ಬೆಳಗಾವಿಯಲ್ಲಿ ಹೇಳಿದರು. ಅದೇ ಕಾರಣಕ್ಕೆ ನವೆಂಬರ್ನಲ್ಲಿ ಸಂಪುಟ ಪುನರ್ರಚನೆ ಗ್ಯಾರಂಟಿ ಎಂದೇ ಭಾವಿಸಲಾಗಿತ್ತು. ಮುಖ್ಯಮಂತ್ರಿಗಳ ಹೇಳಿಕೆ ಬಳಿಕ 1.5 ಡಜನ್ಗೂ ಹೆಚ್ಚು ಸಚಿವರ ಕುರ್ಚಿಗಳು ಅಲುಗಾಡಲು ಶುರುವಾಗಿತ್ತು. ಆದರೆ ಸಂಪುಟ ಸರ್ಕಸ್ 1 ತಿಂಗಳು ಮುಂದೆ ಹೋಗಿದೆ. ಸಂಪುಟ ಪುನರ್ರಚನೆ ತಡವೇಕೆ? ಕಳೆದ ವಾರ ಸಿಎಂ ಸಿದ್ದರಾಮಯ್ಯ ಸಂಪುಟ ಪುನರ್ರಚನೆ ಸುಳಿವು ನೀಡಿದ್ದರು. ಅದಾದ ಬೆನ್ನಲ್ಲೇ ಸಚಿವ ಸ್ಥಾನದ ಆಕಾಂಕ್ಷಿಗಳ ಸಂಖ್ಯೆ ಹೆಚ್ಚಾಗುತ್ತಿದೆ. ಅತ್ತ ಸಿದ್ದು ಸರ್ಕಾರಕ್ಕೆ 2.5 ವರ್ಷ ತುಂಬುತ್ತಿದೆ. ಒಂದು ವೇಳೆ ಸಂಪುಟ ಪುನರ್ರಚನೆ ಆದರೆ ಅನಗತ್ಯ ಗೊಂದಲ ಮೂಡುತ್ತದೆ. ಆದ್ದರಿಂದ ತಕ್ಷಣಕ್ಕೆ ತೀರ್ಮಾನ ಬೇಡ ಎಂದು ನಿರ್ಧರಿಸಲಾಗಿದೆ. ರಾಹುಲ್ ಗಾಂಧಿ ಸೇರಿದಂತೆ ಬಹುತೇಕರು ಬಿಹಾರ ಚುನಾವಣೆಯಲ್ಲಿ ಬ್ಯುಸಿಯಾಗಿದ್ದಾರೆ. ಅತ್ತ ಡಿಸೆಂಬರ್ನಲ್ಲಿ ಬೆಳಗಾವಿ ವಿಧಾನಮಂಡಲ ಅಧಿವೇಶನ ನಡೆಯಲಿದ್ದು ಎಲ್ಲ ಮುಗಿದ ಬಳಿಕವೇ ಸಂಪುಟ ಸರ್ಜರಿ ಮಾಡಲು ನಿರ್ಧರಿಸಲಾಗಿದೆ. ಆ ಕಡೆ ಸಿಎಂ ಬದಲಾವಣೆ ಕೂಗು, ಈ ಕಡೆ ಸಂಪುಟ ಪುನರ್ರಚನೆ ಪಟ್ಟು ಎಲ್ಲ ಗಮನಿಸುತ್ತಿದ್ದರೆ ಹೈಕಮಾಂಡ್ ತಲೆಯಲ್ಲಿ ಏನೋ ಪ್ಲಾನ್ ಮಾಡುತ್ತಿದೆ ಅನ್ನೋದಂತೂ ಪಕ್ಕಾ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಸರ್ಕಾರ ಬಿದ್ದು ಹೋದರೆ ಚುನಾವಣೆಗೆ ಸಿದ್ಧರಾಗೋದು ನಮ್ಮ ಜವಾಬ್ದಾರಿ. ಚುನಾವಣೆ ಬಂದಾಗ ಪಕ್ಷಗಳು ಸಿದ್ಧರಾಗಲೇಬೇಕು. ಆದರೆ ನಾನು ಮಧ್ಯಂತರ ಚುನಾವಣೆ ಬಗ್ಗೆ ಚರ್ಚಿಸಲ್ಲ ಅಂತ ಬೆಂಗಳೂರಿನಲ್ಲಿ ಕೇಂದ್ರ ಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಹೇಳಿದರು. ಅವಕಾಶ ಸಿಕ್ಕರು ಹೋಗ್ಲೇಬೇಕಲ್ಲ ಚುನಾವಣೆಗೆ. ಸರ್ಕಾರ ಬಿದ್ದೋದ್ರೆ ಚುನಾವಣೆ ಹೋಗ್ಲೇಬೇಕಲ್ಲ ಎಲ್ಲರೂ ರಾಜಕೀಯ ಪಕ್ಷಗಳು. ಅವರು ರೆಡಿಯಾಗಿದ್ದಾರೆ ಅಂತ ಹೇಳ್ತಿದ್ದಾರೆ ಸರ್. ಮೈತ್ರಿ ಪಕ್ಷವಾಗಿ ತಾವು ಅದಕ್ಕೆ ನಾವು ರೆಡಿ ಆಗಲೇಬೇಕಲ್ಲ. ನಮ್ಮ ಜವಾಬ್ದಾರಿ. ಎಲ್ಲ ಪಕ್ಷಗಳು ಚುನಾವಣೆಯ ಒಂದು ವಾತಾವರಣ ಬಂದಾಗ ರೆಡಿ ಆಗಲೇಬೇಕು. ಅವಕಾಶ ಸಿಕ್ಕರು ಹೋಗ್ಲೇಬೇಕಲ್ಲ ಚುನಾವಣೆಗೆ. ಸರ್ಕಾರ ಬಿದ್ದೋದ್ರೆ ಚುನಾವಣೆ ಹೋಗ್ಲೇಬೇಕಲ್ಲ ಎಲ್ಲರೂ ರಾಜಕೀಯ ಪಕ್ಷಗಳು. ಅವರು ರೆಡಿಯಾಗಿದ್ದಾರೆ ಅಂತ ಹೇಳ್ತಿದ್ದಾರೆ ಸರ್. ಮೈತ್ರಿ ಪಕ್ಷವಾಗಿ ತಾವು ಅದಕ್ಕೆ ನಾವು ರೆಡಿ ಆಗಲೇಬೇಕಲ್ಲ. ನಮ್ಮ ಜವಾಬ್ದಾರಿ. ಎಲ್ಲ ಪಕ್ಷಗಳು ಚುನಾವಣೆಯ ಒಂದು ವಾತಾವರಣ ಬಂದಾಗ ರೆಡಿ ಆಗಲೇಬೇಕು. ಅವಕಾಶ ಸಿಕ್ಕರು ಹೋಗ್ಲೇಬೇಕಲ್ಲ ಚುನಾವಣೆಗೆ. ಸರ್ಕಾರ ಬಿದ್ದೋದ್ರೆ ಚುನಾವಣೆ ಹೋಗ್ಲೇಬೇಕಲ್ಲ ಎಲ್ಲರೂ ರಾಜಕೀಯ ಪಕ್ಷಗಳು. ಅವರು ರೆಡಿಯಾಗಿದ್ದಾರೆ ಅಂತ ಹೇಳ್ತಿದ್ದಾರೆ ಸರ್. ಮೈತ್ರಿ ಪಕ್ಷವಾಗಿ ತಾವು ಅದಕ್ಕೆ ನಾವು ರೆಡಿ ಆಗಲೇಬೇಕಲ್ಲ. ನಮ್ಮ ಜವಾಬ್ದಾರಿ. ಎಲ್ಲ ಪಕ್ಷಗಳು ಚುನಾವಣೆಯ ಒಂದು ವಾತಾವರಣ ಬಂದಾಗ ರೆಡಿ ಆಗಲೇಬೇಕು. ಇದೆಲ್ಲವನ್ನ ಸೂಕ್ಷ್ಮವಾಗಿ ಗಮನಿಸ್ತಾ ಇರುವ ಬಿಜೆಪಿ ಸ್ಕೆಚ್ ಏನು? ಹಾಗಾದ್ರೆ ನವೆಂಬರ್ ಕ್ರಾಂತಿಯ ಮೇಲೆ ಬಿಜೆಪಿಯ ಹೈಕಮಾಂಡ್ ಹದ್ದಿನ ಕಣ್ಣಿಟ್ಟಿದೆ. ಕೈ ಕಾದಾಟದ ಮೇಲೆ ಸೂಕ್ಷ್ಮ ಕಣ್ಣಿಟ್ಟು ಬಿಜೆಪಿ ಎಲ್ಲವನ್ನ ಗಮನಿಸ್ತಾ ಇದೆ, ಏನಾಗಬಹುದು ಮುಂದೆ ಅಂತೇಳಿ. ಬಿಜೆಪಿ ಮತ್ತು ಜೆಡಿಎಸ್ಗೆ ಹೈಕಮಾಂಡ್ನಿಂದ ಸಂದೇಶ ರವಾನೆ ಆಗಿದೆ. ಬಿಹಾರ ಚುನಾವಣೆ ಬಳಿಕ ಏನು ಬೇಕಾದರೂ ಆಗಬಹುದು, ನೀವು ಸಿದ್ಧರಿರಿ ಅಂತ ಹೇಳಿದ್ದಾರೆ. ನಾಯಕತ್ವ ಬದಲಾವಣೆ, ಬಹಿರಂಗ ಬಡಿದಾಟ ಜೋರಾಗಲಿದೆ ಅನ್ನೋದನ್ನು ಹೇಳಿದ್ದಾರೆ. ಕಾಂಗ್ರೆಸ್ ಹೈಕಮಾಂಡ್ ನಡೆ ಇನ್ನೂ ಕೂಡ ಬಲು ನಿಗೂಢವಾಗಿದೆ. ಏನು ಮಾಡ್ತಾರೆ ಅನ್ನೋದೇ ಕಾಂಗ್ರೆಸ್ಗೆ ಗೊತ್ತಿಲ್ಲ. ಡಿ ಕೆ ಶಿವಕುಮಾರ್, ಸಿದ್ದರಾಮಯ್ಯ ಬಣದ ಶಾಸಕರ ಪ್ರತಿ ಹೆಜ್ಜೆ ಮೇಲೂ ಕೂಡ ಕಣ್ಣಿಡಬೇಕು. ಮಂತ್ರಿಗಿರಿ ಮೇಲೆ ಕಣ್ಣಿಟ್ಟ ಹಿರಿಯ ಶಾಸಕರ ಮೇಲೂ ಕಣ್ಣಿಡಿ ಅಂತೇಳಿ ಎರಡೂ ಬಣಗಳ ಆಂತರಿಕ ಬೆಳವಣಿಗೆಗಳ ಬಗ್ಗೆ ಮಾಹಿತಿಯನ್ನು ಕೊಡಿ ಅಂಥೇಳಿ ಹೇಳಿದ್ದಾರೆ. ಹೈಕಮಾಂಡ್ ಗಮನಕ್ಕೆ ತರುವಂತೆ ಕೈ ತೆನೆ ಪಡೆಗೆ ಸೂಚನೆಯನ್ನು ಕೊಟ್ಟಿದ್ದಾರಂತೆ. ಬಂಡೆದ್ದ ಬಣಕ್ಕೆ ಗಾಳ ಬೀಸುತ್ತಾ ನರೇಂದ್ರ ಮೋದಿ ಅವರ ಸೇನೆ. ಇದೆಲ್ಲವೂ ಈಗ ಇರುವ ಕುತೂಹಲ. ಬಿಜೆಪಿಯು ಕೂಡ ಹೊಂಚು ಹಾಕಿ ಕಾಯ್ತಾ ಇದೆ ಕಾಂಗ್ರೆಸ್ ಪಾಳ್ಯದಲ್ಲಿ ಏನಾಗ್ಬೋದು ಅಂತೇಳಿ. ಹೈಕಮಾಂಡ್ ಅಂತೂ ಫುಲ್ಲಿ
ಕನ್ಫ್ಯೂಸ್ಡ್ ಆಗಿದೆ. ಮುಂದುವರಿದು ಇದು ಯಾವ ಹಂತಕ್ಕೆ ಹೋಗಿ ತಲುಪುತ್ತೆ ಕಾದು ನೋಡಬೇಕಾಗಿದೆ. ದೇಶದಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ವಿರುದ್ಧ ನಡೀತಾ ಇರುವಂಥ ಷಡ್ಯಂತ್ರಗಳು, ಅದರಲ್ಲೂ ಕರ್ನಾಟಕದಲ್ಲಿ ತಾವು ಗಮನಿಸ್ತಿರೋ ಹಾಗೆ RSSನ 100ನೇ ವರ್ಷದ ಪಥಸಂಚಲನಕ್ಕೆ ಮಾಡಿರುವಂಥ ಅಡ್ಡಿ, ಜೊತೆಗೆ RSS ಮೇಲೆ ಮಾಡ್ತಾ ಇರುವಂಥ ಷಡ್ಯಂತ್ರಗಳನ್ನು ಬಹಳ ಗಂಭೀರವಾಗಿ ಪರಿಗಣಿಸಿರುವಂಥ RSS ಇಲ್ಲಿಯವರೆಗೂ ಸುಮ್ಮನಿದ್ದು ಇವತ್ತು ಇದಕ್ಕೆ ಪ್ರತಿಕ್ರಿಯೆಯನ್ನು ನೀಡಿದೆ. ಏನು ಹೇಳಿದ್ದಾರೆ ಹಾಗಾದರೆ RSSನ ನಾಯಕರು? ಹೇಗೆ ನೋಡ್ತಾ ಇದ್ದಾರೆ ಹಾಗಾದರೆ ಈ ವರದಿ ನೋಡಿ. RSS ನಿಷೇಧದ ಪ್ರಯತ್ನ 3 ಬಾರಿ ವಿಫಲ. ಖರ್ಗೆಗೆ ದತ್ತಾತ್ರೇಯ ಹೊಸಬಾಳೆ ತಿರುಗೇಟು. ದೇಶದಲ್ಲಿ RSS ವರ್ಸಸ್ ಕಾಂಗ್ರೆಸ್ ಕದನ ಜೋರಾಗಿದೆ. RSS ಅನ್ನ ದೇಶದ ಜನರೇ ಒಪ್ಪಿಕೊಂಡಿದ್ದಾರೆ. RSS ನಿಷೇಧಿಸುವ ಕಾಂಗ್ರೆಸ್ನ 3 ಪ್ರಯತ್ನ ವಿಫಲವಾಗಿದೆ. ಪ್ರತಿ ಸಲ ಜನ ಬೆಂಬಲ, ಕೋರ್ಟ್ ಆದೇಶದ ಆನೆ ಬಲ ನಮಗೆ ಸಿಕ್ಕಿದೆ ಎಂದು ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆಗೆ RSS ಪ್ರಧಾನ ಕಾರ್ಯದರ್ಶಿ ದತ್ತಾತ್ರೇಯ ಹೊಸಬಾಳೆ ಟಕ್ಕರ್ ಕೊಟ್ಟಿದ್ದಾರೆ. अभी बैन करना चाहिए ऐसे कहने वाले एक प्रमुख नेता, पहले उन्होंने 3 बार प्रयत्न भी किए थे. उसको समाज ने क्या कहा, न्यायालय ने क्या कहा, क्या मिला उससे, और ये सब होने के बाद भी संघ का कार्य आगे बढ़ता गया. और बैन करना चाहिए ना, उसका कोई कारण हो चाहिए. मुझे इच्छा हो गई इसलिए बैन करना चाहिए, ऐसे थोड़ी होता है. RSS ಸಾಮ್ರಾಜ್ಯ ಹೇಗಿದೆ ಅಂತ ನೋಡೋದಾದ್ರೆ ದೇಶದ ಪ್ರಧಾನಿ ಮೋದಿ, ಗೃಹ ಮಂತ್ರಿ ಅಮಿತ್ ಶಾ, ಮಾಜಿ ಸಿಎಂ BS ಯಡಿಯೂರಪ್ಪ, ವಿಪಕ್ಷ ನಾಯಕ ಆರ್ ಅಶೋಕ್, ಉತ್ತರ ಪ್ರದೇಶ ಸಿಎಂ ಯೋಗಿ ಆದಿತ್ಯನಾಥ ಎಲ್ಲರೂ ಕೂಡ RSSನವರೇ. ಇದೇ RSS ದೇಶದಲ್ಲಿ ದೊಡ್ಡ ಸಾಮ್ರಾಜ್ಯ ಹೊಂದಿದೆ. RSSನ 60,000 ಶಾಖೆಗಳಿವೆ. RSSನಲ್ಲಿ ಬರೋಬ್ಬರಿ 60 ಲಕ್ಷ ಸ್ವಯಂ ಸೇವಕರಿದ್ದಾರೆ. ಬರೋಬ್ಬರಿ 30,000ಕ್ಕೂ ಹೆಚ್ಚು ವಿದ್ಯಾಮಂದಿರಗಳಿವೆ. ಆ ವಿದ್ಯಾಮಂದಿರಗಳಲ್ಲಿ 30 ಲಕ್ಷ ಪ್ರಾಧ್ಯಾಪಕರಿದ್ದಾರೆ. 30,000 ವಿದ್ಯಾಮಂದಿರಗಳಲ್ಲಿ 50 ಲಕ್ಷ ವಿದ್ಯಾರ್ಥಿಗಳಿದ್ದಾರೆ. 50 ಲಕ್ಷಕ್ಕೂ ಹೆಚ್ಚು ABVP ಸದಸ್ಯರಿದ್ದಾರೆ. ಬರೋಬ್ಬರಿ 10 ಕೋಟಿಗೂ ಅಧಿಕ BJP ಸದಸ್ಯರಿದ್ದಾರೆ. RSS ವಿರುದ್ಧ ಗುಡುಗಿದ ಸಿದ್ದರಾಮಯ್ಯ. ಕೋಮುವಾದಿ ಶಕ್ತಿಗಳು ರಾಜಕೀಯ ಇಚ್ಛಾಶಕ್ತಿಗಾಗಿ ನಿರಂತರವಾಗಿ ವಿಷ ಹಾಕುತ್ತಿದ್ದಾರೆ. ಭಾರತವನ್ನು ಹಿಟ್ಲರ್ನ ಜರ್ಮನಿ, ಮುಸೋಲಿನಿ ಇಟಲಿ, ಫ್ರಾಂಕೋನ ಸ್ಪೇನ್ ಮಾಡಲು ಹೊರಟಿದ್ದಾರೆ. ಇಂಥ ದುಷ್ಟತನಗಳ ವಿರುದ್ಧ ಹೊಸ ತಲೆಮಾರು ಧ್ವನಿ ಎತ್ತಬೇಕು. RSS ವಿರುದ್ಧ ಕಾಂಗ್ರೆಸ್ ಸಮರ ಸಾರಿದೆ. ಆದರೆ ಈ ಹಿಂದೆ ಇಂದಿರಾ ಗಾಂಧಿಗೂ ಆಗದ ಕೆಲಸವನ್ನ ಸಿದ್ದು ಸರ್ಕಾರ ಅದು ಹೇಗೆ ಮಾಡುತ್ತೆ ಅಂತ ಕಾದು ನೋಡಬೇಕಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ವಿರಾಮದ ಬಳಿಕ ಕರ್ನಾಟಕ ಪ್ರೈಮ್ ಟೈಮ್ಗೆ ಮತ್ತೊಮ್ಮೆ ಸ್ವಾಗತ. RSS ವಿರುದ್ಧ ಕಾಂಗ್ರೆಸ್ ಹೆಣೆದಂತಹ ಷಡ್ಯಂತ್ರ ಇದು ಮೊದಲೇನಲ್ಲ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಮತ್ತು RSSನ ವಾರ್ ಯಾವಾಗ ಏನೇನಾಗಿತ್ತು ಅನ್ನೋದನ್ನು ನೋಡ್ತಾ ಹೋಗೋಣ ಬನ್ನಿ. ಎಷ್ಟು ಬಾರಿ RSS ಬ್ಯಾನ್ ಆಗಿದೆ ಗೊತ್ತಾ ನಿಮಗೆ? ನಿಷೇಧಿಸಿ ಹಿಂತೆಗೆದುಕೊಂಡಿದ್ದು ಯಾಕೆ ಕಾಂಗ್ರೆಸ್? 1948 ಗಾಂಧೀಜಿ ಹತ್ಯೆಯ ನಂತರ ಮೊದಲ ಬಾರಿ RSS ಅನ್ನು ನಿಷೇಧ ಮಾಡ್ತಾರೆ. ಗಾಂಧೀಜಿ ಹತ್ಯಾಕಾಂಡದಲ್ಲಿ RSS ಪಾತ್ರ ಇದೆ ಎಂಬ ಗಂಭೀರ ಆರೋಪ ಕೇಳಿಬರುತ್ತೆ. ಆಗ ಬ್ಯಾನ್ ಮಾಡ್ತಾರೆ. ಕಾಂಗ್ರೆಸ್ ನೇತೃತ್ವದ ಸರ್ಕಾರವೇ ಅಂದು ಕ್ರಮವನ್ನು ಕೈಗೊಂಡಿತ್ತು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ವಿರುದ್ಧ. ಅವತ್ತು ನಿಷೇಧ ಮಾಡಿದ್ದು ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರು ಅವತ್ತು RSS ಅನ್ನು ನಿಷೇಧ ಮಾಡ್ತಾರೆ. 1949 ಗಾಂಧೀಜಿ ಹತ್ಯೆಯಲ್ಲಿ RSS ಪಾತ್ರ ಇಲ್ಲ ಅಂತೇಳಿ ಸಾಬೀತಾಗುತ್ತೆ. ಒಂದೇ ವರ್ಷದಲ್ಲಿ ನಿಷೇಧವನ್ನು ನೆಹರು ಸರ್ಕಾರ ವಾಪಸ್ ಪಡೆಯುತ್ತೆ. ನೆಹರು ಅವರು ವಾಪಸ್ ಪಡಿತಾರೆ RSS ಅನ್ನು ನಿಷೇಧ ಮಾಡಿರುವಂಥ ಆದೇಶವನ್ನು. RSS ಮೇಲೆ ಹೇರಲಾದ ಎರಡನೇ ನಿಷೇಧ 1975ರಲ್ಲಿ. ತುರ್ತು ಪರಿಸ್ಥಿತಿ ಅವಧಿಯಲ್ಲಿ RSS ಮೇಲೆ ನಿಷೇಧವನ್ನು ಹೇರ್ತಾರೆ. RSS ಸೇರಿದಂತೆ ಪ್ರಮುಖ ವಿಪಕ್ಷಗಳು, ಸಂಘಟನೆಗಳನ್ನು ಕೂಡ ನಿಷೇಧ ಮಾಡುತ್ತೆ ಆಗಿನ ಕೇಂದ್ರ ಸರ್ಕಾರ. ರಾಜಕೀಯ ವಿರೋಧವನ್ನು ಹತ್ತಿಕ್ಕಲು ಇಂದಿರಾ ಗಾಂಧಿ ಅವರು ಹಿಂಗೆ ಮಾಡ್ತಾರೆ.
ಅದಾದ ನಂತರ 1977 ಇಂದಿರಾ ಸರ್ಕಾರ ಪತನ ಆದ ನಂತರ ನಿಷೇಧವನ್ನು ವಾಪಸ್ ತೆಗೆದುಕೊಳ್ತಾರೆ. RSS ಸೇರಿದಂತೆ ಯಾವೆಲ್ಲ ಸಂಘ ಸಂಸ್ಥೆಗಳ ಮೇಲೆ ನಿಷೇಧ ಹೇರಿದ್ರು ಎಲ್ಲವನ್ನು ಕೂಡ ವಾಪಸ್ ಪಡೆದುಕೊಳ್ತಾರೆ. ಮೂರನೇ ಬಾರಿಗೆ RSS ನಿಷೇಧಕ್ಕೊಳಗಾಗಿದ್ದು 1992ರಲ್ಲಿ. ಅಯೋಧ್ಯೆಯಲ್ಲಿ ವಿವಾದಿತ ಬಾಬರಿ ಮಸೀದಿ ಧ್ವಂಸ ಆಯ್ತಲ್ಲ, ಆಗ ದೊಡ್ಡ ಮಟ್ಟದಲ್ಲಿ ಬೆಂಕಿ ಹತ್ತಿಕೊಳ್ಳುತ್ತೆ. ದೇಶಾದ್ಯಂತ ಕೋಮು ಉದ್ವಿಗ್ನತೆ ಸೃಷ್ಟಿಯಾಗುತ್ತೆ. ಶಾಂತಿಯನ್ನು ಕಾಪಾಡೋದಕ್ಕೆ RSS ಅನ್ನು ನರಸಿಂಹರಾವ್ ಸರ್ಕಾರ ಬ್ಯಾನ್ ಮಾಡುತ್ತೆ. ಆದರೆ 1 ವರ್ಷದ ನಂತರವೇ 1993ರಲ್ಲಿ ನಿಷೇಧವನ್ನು ತೆರವು ಮಾಡ್ತಾರೆ. ಈಗ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇಂಥದ್ದೆಲ್ಲ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಮೇಲೆ ಒಂದು ಹಿಡಿತ ಸಾಧಿಸುವುದಕ್ಕೆ ಪ್ರಯತ್ನ ಮಾಡ್ತಾ ಇದೆ. ಆದರೆ ಈ ಹಿಂದೆ ಎಲ್ಲ ಆಗಿ ಹೋಗಿದೆ. ಅದು ಬಹುಶಃ ಇದೇನು ಹೊಸತೇನಲ್ಲ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ. ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಕಸದ ಸಮಸ್ಯೆ ನಿನ್ನೆ ಮೊನ್ನೆಯದಲ್ಲ. ಪದೇ ಪದೇ ಈ ವಿಚಾರ ಸದ್ದು ಮಾಡ್ತಲೇ ಇದೆ. ಇದೀಗ ರಸ್ತೆ ಬದಿ ಕಸ ಬಿಸಾಡೋರ ವಿರುದ್ಧ GBA ಹೊಸ ಅಸ್ತ್ರವನ್ನು ಪ್ರಯೋಗ ಮಾಡೋದಕ್ಕೆ ಮುಂದಾಗಿದ್ದು, ಇದಕ್ಕೆ ತೀವ್ರ ವಿರೋಧವೂ ವ್ಯಕ್ತವಾಗ್ತಾ ಇದೆ. ಈ ಕುರಿತು ಒಂದು ವರದಿ ಇಲ್ಲಿದೆ ನೋಡಿ. ಯಾರೋ ಒಂದಿಬ್ರು ಮಾಡೋದಕ್ಕೆ ಅಷ್ಟು ಜನದ ಮನೆ ಕಸನ ಒಬ್ರು ಮನೆ ಮುಂದೆ ತಗೊಂಡು ಹಾಕೋದು ತಪ್ಪೆ. GBAನಿಂದ ನಿಮ್ಮ ಕಸ ನಿಮ್ಮ ಮನೆಗೆ ಕ್ಯಾಂಪೇನ್. ಪಾಲಿಕೆ ಅಭಿಯಾನಕ್ಕೆ ರೊಚ್ಚಿಗೆದ್ದ ಬೆಂಗಳೂರು ಜನ. ರಾಜಧಾನಿ ಬೆಂಗಳೂರಲ್ಲಿ ಕಸ ವಿಲೇವಾರಿ ಕದನ ಜೋರಾಗಿದೆ. GBA ವಿರುದ್ಧ ಸಿಟಿ ಮಂದಿ ರೊಚ್ಚಿಗೆದ್ದಿದ್ದಾರೆ. ರಸ್ತೆ ಬದಿಯಲ್ಲಿ ಕಸ ಬಿಸಾಡೋರ ವಿರುದ್ಧ ಪ್ರಯೋಗಿಸಿದ ಹೊಸ ಅಸ್ತ್ರದ ವಿರುದ್ಧ ಭಾರೀ ಆಕ್ರೋಶ ವ್ಯಕ್ತವಾಗಿದೆ. ನಿಮ್ಮ ಕಸ ನಿಮ್ಮ ಮನೆಗೆ ಅಭಿಯಾನವನ್ನ ತೀವ್ರವಾಗಿ ವಿರೋಧಿಸಿದ್ದಾರೆ. ಬಟ್ ಇವ್ರ ಮನೆ ಕಸ ಎಲ್ಲ ತೊಗೊಂಡೋಗಿ ಸುರಿದು ಕೆಲವು ಅರ್ಥದಲ್ಲಿ ತಪ್ಪು ಅಂತ ನನ್ಗನ್ಸೋದು. ಯಾರೋ ಒಂದಿಬ್ರು ಮಾಡೋದಕ್ಕೆ ಅಷ್ಟು ಜನದ ಮನೆ ಕಸನ ಒಬ್ರು ಮನೆ ಮುಂದೆ ತಗೊಂಡು ಹಾಕೋದು ತಪ್ಪೆ. ಕಸವನ್ನು ರಸ್ತೆಗೆ ಬಿಸಾಡಬೇಡಿ, ಗೇಟ್ ಬಳಿಯೇ ಇಡಿ. ನಿಮ್ಮ ಮನೆಯ ಬಳಿಯೇ ಕಸ ಸಂಗ್ರಹಣೆ ಮಾಡುತ್ತೇವೆ ಎಂದು GBA ಅಧಿಕಾರಿ ಕರಿಗೌಡ ಮನವಿ ಮಾಡಿದ್ದಾರೆ. ಕಸ ಎಸೆದರೆ ನಿಮ್ಮ ಮನೆಗೆ ಕಸ ವಾಪಸ್ ಬರುತ್ತೆ ಅನ್ನೋದು ಗೊತ್ತಿರಲಿ, ಅಭಿಯಾನ ಮುಂದುವರಿಯುತ್ತೆ. ಯಾರು ಕಸವನ್ನು ರಸ್ತೆಗೆ ಎಸೆಬೇಡಿ. ಇಲ್ಲ, ಅವರು ಹೋಗೋ ನಾವು ಬರೋ ಟೈಮ್ನಲ್ಲಿ ಇರಲ್ಲ ಅಂತಂದರೆ ಅವ್ರ ಮನೆಯಲ್ಲಿ ಮನೆ ಹೊರಗಡೆ ಗೇಟ್ ಹತ್ರ ಪ್ರತ್ಯೇಕವಾಗಿ ಒಣ ಕಸ ಹಸಿ ಕಸನ ಪ್ರತ್ಯೇಕವಾಗಿ ಇಟ್ಟಿದ್ರೆ ನಮ್ಮ ಆಟೋ ಟಿಪ್ಪರ್ ಹೆಲ್ಪರ್ ತಗೋತಾರೆ. ಅಲ್ಲಲ್ಲ, ನಾವು ಕಸ ಯಾಕೋ ಅರಿವನ್ನು ಮೂಡಿಸ್ಲಿಕ್ಕೆ ಅವ್ರ ಮನೆ ಮುಂದೆ ಕಸ ಸುರಿದ್ವಿ. ಆ ಮನೆ ಮುಂದೆನೇ ಕಸ ಇದ್ದರೆ ಅದು ನೈರ್ಮಲ್ಯ ಕಾಳಾಗುತ್ತೆ. ಅದರಿಂದ ನಾವು ಆ ದಂಡ ಕಟ್ಟಿಸ್ಕೊಂಡು ಕಸ ವಾಪಸ್ ತಗೊಂಡು ಇಲ್ಲ ತಗೊಂಡೋಗಿ ಇಲ್ಲ ಅದು ಹೋಗ್ಬೇಕಾದ ವಿಡಿಯೋ ಮನೆಯಿಂದನೇ ಅವ್ರ ಮನೆಯಿಂದ ಕಸ ತಗೊಂಡೋಗೋದನ್ನ ಟ್ರ್ಯಾಕ್ ಮಾಡಿರೋದು ನಾವು. ಮನೆ ಮುಂದೆ ಕಸ ಓಕೆ, ಆದ್ರೆ ಡ್ರಾಮಾ ಯಾಕೆ? GBA ಕ್ಯಾಂಪೇನ್ಗೆ ಬಿಜೆಪಿ ಶಾಸಕ ರಾಮಮೂರ್ತಿ ಕಿಡಿಕಾರಿದ್ದಾರೆ. ರಸ್ತೆ ಬದಿ ಕಸ ಬಿಸಾಡುವವರ ವಿರುದ್ಧ ಕ್ರಮ ಆಗಲಿ, ಆದರೆ ಮನೆಯ ಮುಂದೆ ಕಸ ಸುರಿಯೋದು ತಪ್ಪೆಂದಿದ್ದಾರೆ. ಕಸನ ತಗೊಂಡು ಮನೆ ಬಾಗಿಲು ಹಾಕುವಂಥ ಹಬ್ಬ ಅಂತ ನಾನು ಲೈಫಲ್ಲಿ ಯಾವತ್ತೂ ಅವ್ರಿಗೆ ಕೇಳಿಲ್ಲ. ಯಾವ ಆಗ್ತಲಿದೆ ಇದು? ಯಾರೋ ಮಾಡೋ ತಪ್ಪಿಗೆ ಯಾರ್ದೋ ಮನೆ ಮುಂದೆ ಕಸ ಹಾಕೋದಕ್ಕೆ ಏನಿದೆ ಅಧಿಕಾರ, ಏನಿದೆ ಅವರಿಗೆ? ಇದು ಅವೈಜ್ಞಾನಿಕವಾಗಿ ಮಾಡುವಂಥ ಒಂದು ಹಬ್ಬ. ಇದು ಸರಿನೇ ಅಲ್ಲ, ಇದು ಆಗ್ತೇ ಇಲ್ಲ. ಇದು ಮನೆ ಮುಂದೆ ಕಸ ಹಾಕಿ ಏನು ಸಾಧಿಸ್ತೀರಿ? ಮನೆ ಮುಂದ್ಗಡೆ ಕಸ ಎಸೆದ್ರು ಅಂತ ಹೇಳಿ ಮತ್ತೆ ಬೀದಿಲಿರ್ತಕ್ಕಂಥ ಎಲ್ಲ ಕಸ ತುಂಬಿಸ್ಕೊಂಡ್ಬಂದು ಆ ಮನೆಗಳ ಮುಂದೆ ಹಾಕಿದ್ರೆ ಅರ್ಥ ಇದೆಯಾ? ಅದರಿಂದ ಏನು ಸಾಧನೆ ಮಾಡ್ತಾರೆ? ಇಲ್ಲಿ ಸರ್ಕಾರ ಸರಿಯಾದ ರೀತಿಯಲ್ಲಿ ಕಸ ವಿಲೇವಾರಿಯ ಜವಾಬ್ದಾರಿ ನಿರ್ವಹಣೆ ಮಾಡ್ತಕ್ಕಂಥದ್ರಲ್ಲಿ ಇಲ್ಲಿಯವರೆಗೆ ವೈಜ್ಞಾನಿಕವಾಗಿ ತೀರ್ಮಾನಗಳನ್ನು ಮಾಡಿದೆ. ಕಸದ ವಿಚಾರಕ್ಕೆ ರಾಷ್ಟ್ರ ಮಟ್ಟದಲ್ಲೂ ಬೆಂಗಳೂರಿನ ಮಾನ ಹರಾಜಾಗಿತ್ತು. ಇದೀಗ ಮತ್ತೆ GBA ಎಲ್ಲೆಂದರಲ್ಲಿ ಕಸ ಸುರಿದ್ರೆ ಸುಮ್ಮನಿರಲ್ಲ, ನಿಮ್ಮ ಮನೆಗೆ ಅದೇ ಕಸ ಬರುತ್ತೆ ಅಂತ ಅಭಿಯಾನಕ್ಕೆ ಮುಂದಾಗಿದೆ. ಆದರೆ ಈ ಕ್ಯಾಂಪೇನ್ಗೆ ರಾಜಧಾನಿ ಜನರು ವಿರೋಧಿಸಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ನಿಮ್ಮ ಕಸ ನಿಮ್ಮ ಮನೆಗೆ. ಎಷ್ಟೇ ದಂಡ ಹಾಕಿದರೂ ಕೂಡ, ಎಚ್ಚರಿಕೆ ನೀಡಿದರೂ ಕೂಡ ಬೆಂಗಳೂರಿನ ಜನ ಮಾತ್ರ ಡೋಂಟ್ ಕೇರ್. ನಾವು ಅಲ್ಲೇ ಬಿಸಾಡೋದು, ಅಲ್ಲೇ ಕಸ ಹಾಕೋದು, ನಾವು ಯಾವುದೇ ಸೆಗ್ರಿಗೇಷನೂ ಮಾಡೋದಿಲ್ಲ, ನೀವೇನು ಮಾಡ್ಕೊತೀರಿ ಮಾಡ್ಕೊಳ್ಳಿ ಅಂಥೇಳಿ. ಎಲ್ಲೆಂದರಲ್ಲಿ ಕಸ ಹಾಕುವುದನ್ನು ಬೆಂಗಳೂರಿನ ಜನ ನಿಲ್ಲಿಸ್ತಾನೇ ಇಲ್ಲ. ಕಸದ ಸಮಸ್ಯೆ ಬೆಂಗಳೂರಿನ ಮಾನ ಮರ್ಯಾದೆ ಹರಾಜು ಹಾಕ್ತಾ ಇದೆ. ಇವತ್ತು ಕೊನೆಗೂ ಎಚ್ಚೆತ್ತುಕೊಂಡಿರುವ GBA ಅಧಿಕಾರಿಗಳು ಇಂಥದ್ದೊಂದು ಅಭಿಯಾನ ಮಾಡಿದ್ದಾರೆ.
ಕಂಡಲ್ಲೆಲ್ಲ ಕಸ ಎಸೆದವರ ಮನೆ ಮುಂದೆಯೇ ಕಸವನ್ನು ಸುರಿತಾರೆ. ಕಸ ಸುರಿದು 1,000 ರೂಪಾಯಿ ದಂಡ ಹಾಕ್ತಾರೆ. ಈಗಾಗಲೇ 218 ಮನೆಗಳ ಮುಂದೆ ಕಸವನ್ನು GBA ಅಧಿಕಾರಿಗಳು ಸುರಿದಿದ್ದಾರೆ. ಒಂದೇ ದಿನ ಬರೋಬ್ಬರಿ 2.80 ಲಕ್ಷ ರೂಪಾಯಿ ದಂಡವನ್ನು ಕೂಡ ವಸೂಲಿ ಮಾಡಿದ್ದಾರೆ. ಆರಂಭದಲ್ಲಿ ಕಸ ಸುರಿದವರಿಗೆ 1,000 ರೂಪಾಯಿ ದಂಡ ಹಾಕಿದ್ದಾರೆ. ಮನೆ ಮುಂದೆ ಕಸ ಸುರಿದು ತಮಟೆ ಬಾರಿಸಿ ಜಾಗೃತಿಯನ್ನು ಮಾಡ್ತಾರೆ. ಮತ್ತು ಅದೇ ಮನೆಯವರು ಕಸ ಸುರಿದ್ರೆ ಬಿಗ್ ಶಾಕ್ ಕೊಡ್ತಾರೆ. ಎರಡನೇ ಬಾರಿಗೆ ಕಸ ಎಸೆದ್ರೆ 5,000 ರೂಪಾಯಿ ದಂಡ. ಮನೆಯೊಳಗೆ ಕಸ ಸುರಿಯಲಿದ್ದಾರೆ GBA ಅಧಿಕಾರಿಗಳು. ಇದು ವಿನೂತನವಾದಂಥ ಅಭಿಯಾನವನ್ನು ಮಾಡೋ ಮೂಲಕ ಜನರಲ್ಲಿ ಜಾಗೃತಿಯನ್ನು ಮೂಡಿಸ್ತಾ ಇದ್ದಾರೆ GBA ಅಧಿಕಾರಿಗಳು. ಗ್ರೇಟರ್ ಬೆಂಗಳೂರಲ್ಲಿ ಗುಂಡಿ ಗಂಡಾಂತರ ಇನ್ನೂ ತಪ್ಪಿಲ್ಲ. CM ಗುಂಡಿ ಮುಚ್ಚೋ ಡೆಡ್ಲೈನ್ ಮುಗಿದರೂ ಬಾಯಿ ತೆರೆದಿರೋ ಹೊಂಡಕ್ಕೆ ಇನ್ನೂ ಮುಕ್ತಿ ಸಿಕ್ಕಿಲ್ಲ. ಈ ಕುರಿತು ಒಂದು ರಿಯಾಲಿಟಿ ಚೆಕ್ ಇಲ್ಲಿದೆ ನೋಡಿ. ಇನ್ನೊಂದು ವಾರದಲ್ಲಿ ಗುಂಡಿಗಳನ್ನು ಮುಚ್ಚಲೇಬೇಕು. ಬದುಕಿನಲ್ಲಿ ಗುಂಡಿ ಏನು ಮಾಡ ಒಂದು ಜರ್ ಕೊಡಿದ್ರೆ ಗುಂಡಿ ಆಗೇ ಆಯ್ತದೆ. ಡೆಡ್ ಲೈನ್ಗಳು ಡೆಡ್ ಆಗ್ತಿದ್ದಾವೆ ಹೊರತು ಅವೇ ಸಾಯ್ತಿದ್ದಾವೆ ಹೊರತು ಅಭಿವೃದ್ಧಿ ಆಗ್ತಾ ಇಲ್ಲ. ಗ್ರೇಟರ್ ಬೆಂಗಳೂರಲ್ಲಿ ಬಾಯಿ ತೆರೆದಿರುವ ಗುಂಡಿ ಗಂಡಾಂತರಕ್ಕೆ ಮುಕ್ತಿ ಸಿಕ್ಕಿಲ್ಲ. CM ಸಿದ್ದರಾಮಯ್ಯನವರೇ 2 ತಿಂಗಳಲ್ಲಿ ಗುಂಡಿ ಮುಚ್ಚಿ ಎಂದು GBA ಅಧಿಕಾರಿಗಳಿಗೆ ಗಡುವು ನೀಡಿದ್ರು. ಆದರೆ ನಿನ್ನೆಗೆ ಆ ಗಡುವು ಮುಕ್ತಾಯಗೊಂಡಿದೆ. ಈ ಬಗ್ಗೆ CM ಬಳಿ ಪ್ರಶ್ನಿಸಿದ್ರೆ ಅವರು ನೀಡಿರೋ ಉತ್ತರವೇನು ಗೊತ್ತಾ? ಸಿದ್ದರಾಮಯ್ಯ ಕೊಟ್ಟ ಡೆಡ್ಲೈನ್ ಅಂತ್ಯ. ಪ್ಲೀಸ್ ಆಸ್ಕ್ DKC ಎಂದ ಮುಖ್ಯಮಂತ್ರಿ. ಸಿಲಿಕಾನ್ ಸಿಟಿಯಲ್ಲಿರುವ ಮೃತ್ಯುಕೂಪಗಳ ಕುರಿತು ರಿಪಬ್ಲಿಕ್ ಕನ್ನಡ ನಿರಂತರ ವರದಿ ಮಾಡಿತ್ತು. ವರದಿ ಬಳಿಕ CM ಸಿದ್ದರಾಮಯ್ಯ 2 ಬಾರಿ ನಗರ ಪ್ರದಕ್ಷಿಣೆ ಮಾಡಿ ಪರಿಶೀಲಿಸಿದ್ರು. ಅಕ್ಟೋಬರ್ 31ರ ಒಳಗಾಗಿ ರಸ್ತೆ ಗುಂಡಿಗಳನ್ನ ಮುಚ್ಚಬೇಕು, ಇಲ್ಲದಿದ್ರೆ ಇಂಜಿನಿಯರ್ಗಳನ್ನೇ ಹೊಣೆಯಾಗಿಸಲಾಗುವುದು ಎಂದು ಎಚ್ಚರಿಕೆ ನೀಡಿದ್ದರು. ಆದರೆ ಈಗ ಗುಂಡಿ ಮುಚ್ಚುವ ಕಾರ್ಯ ಬಾಕಿ ಉಳಿದಿದ್ದು, ಈ ಬಗ್ಗೆ CM ಬಳಿ ಪ್ರಶ್ನಿಸಿದ್ರೆ ಹಾರಿಕೆ ಉತ್ತರ ನೀಡಿದ್ದಾರೆ. ಇನ್ನೊಂದು ವಾರದಲ್ಲಿ ಗುಂಡಿಗಳನ್ನು ಮುಚ್ಚಲೇಬೇಕು. ವಾರದಲ್ಲಿ ಮುಚ್ಚಲೇಬೇಕು. ಪ್ಲೀಸ್ ಆಸ್ಕ್ DK ಶಿವಕುಮಾರ್. ಪ್ಲೀಸ್ ಆಸ್ಕ್ DK ಶಿವಕುಮಾರ್. ಪ್ಲೀಸ್ ಆಸ್ಕ್ DK ಶಿವಕುಮಾರ್. ವಾಹನಗಳ ಜರ್ಕ್ ಹೆಚ್ಚಾಗಿ ಗುಂಡಿ ಬಿದ್ದಿದೆ. DKC ಬಳಿ ರಸ್ತೆ ಗುಂಡಿ ಅವಾಂತರದ ಬಗ್ಗೆ ಪ್ರಶ್ನಿಸಿದ್ರೆ ವಾಹನಗಳ ಜರ್ಕ್ ಹೆಚ್ಚಾಗಿ ಗುಂಡಿ ಬಿದ್ದಿದೆ ಎಂಬ ಉತ್ತರ ನೀಡಿದ್ದಾರೆ. ರಾಜ್ಯದ DCM ನೀಡಿದ ಉತ್ತರಕ್ಕೆ ವಿಪಕ್ಷ ನಾಯಕರು ಕಿಡಿಕಾರಿದ್ದಾರೆ. ಎಷ್ಟು ಮಾಡಿದ್ರು ಗುಂಡಿ ಇದ್ದೇ ಇರ್ತದೆ. ಬದುಕಿನಲ್ಲಿ ಗುಂಡಿ ಏನು ಮಾಡ ಒಂದು ಜರ್ ಕೊಡಿದ್ರೆ ಗುಂಡಿ ಆಗೇ ಆಯ್ತದೆ. ಆಯಿತಾ, ನೋಡೋಣ. ನಾವು ಏನೇನೋ ಈಗ ಕಾಂಕ್ರೀಟ್ ರೋಡ್ ಜೊತೆಗೆ ಇನ್ನೊಂದು ಯಾವುದೋ ಒಂದು ಬಂದಿದೆ, ಹೈದ್ರಾಬಾದಲ್ಲೂ ಕೊಟ್ಟಿದ್ದಾರಂತೆ. ನೋಡ್ತೀನಿ, ಇಲ್ಲಿ ಬೇರೆ ಕಡೆನೂ ಕೊಟ್ಟಿದ್ದಾರಂತೆ. 10 ವರ್ಷ ಗ್ಯಾರಂಟಿ ನಮ್ಮ ಡಾಂಬರ್ದು. ಅದು ಈಗಾಗಲೇ ನಾನು ಡಿಸ್ಕಷನ್ ಮಾಡ್ತಾ ಇದ್ದೀನಿ. ಗುಂಡಿ ಬಿದ್ದಾಗ ಮೊದಲು ರಸ್ತೆ ಗುಂಡಿ ಮುಚ್ಚಿ. ಎಲ್ಲ ರಸ್ತೆಗಳು ಗುಂಡಿ ಬಿದ್ದಿದೆ. ಬಿದ್ದ ತಕ್ಷಣ ಅದನ್ನು ಮುಚ್ಚತಕ್ಕಂಥ ಕೆಲಸವನ್ನು ಮಾಡಿದ್ದಿದ್ರೆ ಇಂಥ ಪರಿಸ್ಥಿತಿ ಉದ್ಭವ ಆಗ್ತಿರಲಿಲ್ಲ. ಇವತ್ತು ಇಂಡಸ್ಟ್ರಿಗಳು ಕೂಡ ಇದನ್ನೆಲ್ಲವನ್ನು ನೋಡಿ ಬೇರೆ ಬೇರೆ ರಾಜ್ಯಗಳಿಗೆ ಹೋಗ್ತಕ್ಕಂಥ ಪರಿಸ್ಥಿತಿ ಉದ್ಭವ ಆಗಿದೆ. ಡೆಡ್ಲೈನ್ಗಳೇ ಡೆಡ್ ಆಗಿಬಿಟ್ಟವು. ಸರ್ಕಾರ ಹಲವಾರು ಡೆಡ್ ಲೈನ್ಗಳನ್ನು ಕೊಡ್ತಾ ಇದೆ. ಡೆಡ್ ಲೈನ್ಗಳು ಡೆಡ್ ಆಗ್ತಿದ್ದಾವೆ ಹೊರತು ಅವೇ ಸಾಯ್ತಿದ್ದಾವೆ ಹೊರತು ಅಭಿವೃದ್ಧಿ ಆಗ್ತಾ ಇಲ್ಲ. ಬೆಂಗಳೂರಿನ ರಸ್ತೆಗಳಲ್ಲಿ ಬಿದ್ದು, ಸ್ಕೂಟರಲ್ಲಿ ಬಿದ್ದು 6ಕ್ಕಿಂತ ಹೆಚ್ಚು ಜನ ಮರಣವನ್ನಪ್ಪಿದ್ದಾರೆ. ಸತ್ತವರಿಗೆ ಯಾರು ಹೊಣೆ? ಸತ್ತವರ ಕುಟುಂಬಕ್ಕೆ ಯಾರು ಹೊಣೆ? CM ಡೆಡ್ಲೈನ್ ಕೊಟ್ಟು ಮುಗಿದರೂ ರಸ್ತೆ ಗುಂಡಿಗೆ ಮಾತ್ರ ಇನ್ನೂ ಮುಕ್ತಿ ಸಿಕ್ಕಿಲ್ಲ. GBA ಅಧಿಕಾರಿಗಳು CM ಮಾತು ಕೇಳುತ್ತಿಲ್ವಾ ಅಥವಾ ಕ್ಯಾರೆ ಅನ್ನುತ್ತಿಲ್ವಾ ಎಂಬ ಪ್ರಶ್ನೆ ಸಾರ್ವಜನಿಕರನ್ನ ಕಾಡುತ್ತಿರೋದು ಮಾತ್ರ ಸುಳ್ಳಲ್ಲ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಸಿದ್ದರಾಮಯ್ಯ ಡೆಡ್ಲೈನ್ ಕೊಟ್ಟಿದ್ರು ನಿನ್ನೆಗೆ, ಆದರೆ ಡೆಡ್ಲೈನ್ ಎಲ್ಲ ಫೇಲ್ ಆಗಿದೆ. ಗುಂಡಿ ಮಾತ್ರ ಮುಚ್ಚಿಲ್ಲ. ರಸ್ತೆ ಗುಂಡಿ ಮುಚ್ಚೋದಕ್ಕೆ ಗಡುವು ನೀಡಿದ್ದು ಮುಖ್ಯಮಂತ್ರಿಗಳೇ. ಆದರೆ ಗಡುವು ನೀಡಿದ ಸಮಯಕ್ಕೆ ರಸ್ತೆ ಗುಂಡಿ ಮುಚ್ಚಿದ್ರೆ ಕೇಳಿದರೆ ಖಂಡಿತವಾಗ್ಲೂ ಕೂಡ ಇಲ್ಲ. 2 ಬಾರಿ ನಗರ ಪ್ರದಕ್ಷಿಣೆಯನ್ನು ಸಿದ್ದರಾಮಯ್ಯನವರು ಮಾಡಿದ್ರು. ಆದರೆ ಏನು ಮಾಡಿ ಏನು ಬಂತು? ರಸ್ತೆ ಗುಂಡಿ ಮುಚ್ಚಿದ್ರ? ಖಂಡಿತ ಇಲ್ಲ. ಅಕ್ಟೋಬರ್ 31ರ ತನಕ ಗಡುವು ಕೊಟ್ಟಿದ್ದ ಸಿದ್ದರಾಮಯ್ಯ ತಮ್ಮ ಮಾತು ತಪ್ಪಿದ್ದಾರೆ. ಇಂಜಿನಿಯರ್ಗಳನ್ನೇ ಹೊಣೆ ಮಾಡುವುದಾಗಿ ಎಚ್ಚರಿಕೆಯನ್ನು ಕೊಟ್ಟಿದ್ರು. ಪ್ರಶ್ನೆ ಮಾಡಿದರೆ ಇವತ್ತು ಸಿದ್ದರಾಮಯ್ಯ ಗರಂ ಆಗ್ತಾರೆ. DK ಶಿವಕುಮಾರ್ ಅವರನ್ನ ಕೇಳಿ ಅಂತ ಹೇಳ್ತಾರೆ.
ಪ್ಲೀಸ್ ಆಸ್ಕ್ DKC ಅಂತೇಳಿ ಸಿದ್ದರಾಮಯ್ಯ ಹೇಳ್ತಾರೆ. ನೀವೇ ಹೇಳಿದ್ದಲ್ವಾ 13,000 ರಸ್ತೆ ಗುಂಡಿ ಮುಚ್ಚಲಾಗಿದೆ ಅಂತೇಳಿ DK ಶಿವಕುಮಾರ್ ಕೇಳಿದರೆ ಹಿಂಗೆ ಹೇಳ್ತಾರೆ. ಆದರೂ ಸಿಲಿಕಾನ್ ಸಿಟಿಯಲ್ಲಿ ಇನ್ನೂ ಕೂಡ ಸಾವಿಗೆ ಬಾಯಿ ತೆರೆದು ಕೂತಿದ್ದಾವೆ ರಸ್ತೆ ಗುಂಡಿಗಳು, ಯಮಗುಂಡಿಗಳು. ಜಮೀರ್ ಅಹಮದ್ ಖಾನ್ ಇವರ ಬಗ್ಗೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತು. ಅವರ ಕನ್ನಡದ ಬಗ್ಗೆ ಅಂತೂ ಎಲ್ಲರಿಗೂ ಗೊತ್ತೇ ಇದೆ. ಇದೀಗ ಜಮೀರ್ ಅಹಮದ್ ಖಾನ್ ಒಂದೇ ಬಾರಿಗೆ ಎರಡೆರಡು ಎಡವಟ್ಟು ಮಾಡಿಕೊಂಡಿದ್ದಾರೆ. ಏನು ಎಡವಟ್ಟು ಮಾಡಿಕೊಂಡ್ರು ಜಮೀರ್ ಅಹಮದ್ ಖಾನ್? ಬನ್ನಿ ನೋಡಿ. 200 ವರ್ಷ ಕನ್ನಡಕ್ಕೆ ಇತಿಹಾಸ ಇದೆ. ಕನ್ನಡ ರಾಜ್ಯೋತ್ಸವದೊಂದೇ ಸಚಿವ ಜಮೀರ್ ಎಡವಟ್ಟು. ಕನ್ನಡದ ಬಗ್ಗೆ ತಪ್ಪು ಸಂದೇಶ ರವಾನಿಸಿ ಅವಮಾನ. ಇವತ್ತು ಇಡೀ ಕರ್ನಾಟಕ ಕನ್ನಡ ರಾಜ್ಯೋತ್ಸವದ ಸಂಭ್ರಮದಲ್ಲಿ ಮುಳುಗಿತ್ತು. ಆದರೆ ಕನ್ನಡ ರಾಜ್ಯೋತ್ಸವದಂದೇ ಸಚಿವ ಜಮೀರ್ ಅಹಮದ್ ಖಾನ್ ಎಡವಟ್ಟು ಮಾಡಿಕೊಂಡ್ರು. ಕನ್ನಡದ ಬಗ್ಗೆ ತಪ್ಪು ಸಂದೇಶ ರವಾನಿಸಿದ್ರು. ಹೌದು, ಕನ್ನಡ ಭಾಷೆಗೆ 200 ವರ್ಷ ಇತಿಹಾಸ ಇದೆ ಎಂದು ಜಮೀರ್ ಹೇಳಿದ್ರು. ಅಸಲಿಗೆ ಕನ್ನಡಕ್ಕೆ 2000ಕ್ಕೂ ಹೆಚ್ಚು ವರ್ಷಗಳ ಇತಿಹಾಸ ಇದೆ. ಕನ್ನಡ ಅಂದ್ರೆ ಆ ಥರ 200 ವರ್ಷ ಕನ್ನಡಕ್ಕೆ ಇತಿಹಾಸ ಇದೆ. 4-5 ಭಾಷೆದಲ್ಲಿ ಕನ್ನಡ ಒಂದಂತ ಹೇಳಕ್ ಬಯಸ್ತಾ ಇದೆ. 200 ವರ್ಷ ಅದಕ್ಕೆ ಇತಿಹಾಸ. ಅದ್ರಲ್ಲಿ ತಮಿಳ್ನಾಡು ಒಂದು, ತೆಲಂಗಾಣ ಮತ್ತು ಮಲಯಾಳಂ. ಅದು ಬಿಟ್ಟರೆ 3ನೇದು ಇತಿಹಾಸ ಇರೋದು ಕನ್ನಡ ಭಾಷೆ. ಕನ್ನಡ ಅಂದರೆ ಆ ಥರ 200 ವರ್ಷ ಕನ್ನಡಕ್ಕೆ ಇತಿಹಾಸ ಇದೆ. ಜಮೀರ್ ಅಹಮದ್ ಖಾನ್ ಎಡವಟ್ಟಿನ ಸರಣಿ ಇಲ್ಲಿಗೆ ಮುಗಿಯಲಿಲ್ಲ. 1993ರಲ್ಲಿ ಕರ್ನಾಟಕ ಎಂದು ಕರೆಯಲಾಯಿತು ಎಂದರು. ಅಸಲಿಗೆ 1973ರಲ್ಲಿ ಕರ್ನಾಟಕ ಎಂದು ನಾಮಕರಣವಾಗಿತ್ತು. ಮುಂಚೆ ತಮಗೆಲ್ಲ ಗೊತ್ತೇ ಇದ್ದಂಗೆ ನಮ್ಮ ರಾಜ್ಯ ಮೈಸೂರು ರಾಜ್ಯ ಅಂತ ಇದ್ದಿದ್ದು. 93ರಲ್ಲಿ ಮಾನ್ಯ ದೇವರಾಜಸ್ ಅವರು ಮುಖ್ಯಮಂತ್ರಿ ಆದಮೇಲೆ ಕರ್ನಾಟಕ ರಾಜ್ಯ ಅಂತ ಘೋಷಣೆ ಮಾಡಿದ್ದು ಮೊದಲೇ ಬಾರಿ ಮಾನ್ಯ ಮುಖ್ಯಮಂತ್ರಿಗಳು ದೇವರಾಜಸ್ ಅವರು 93ರಲ್ಲಿ ಘೋಷಣೆ ಮಾಡಿದ್ರು. ಇನ್ನು ಮುಂದೆ ಮದರಸಾಗಳಲ್ಲಿ ಕನ್ನಡ ಕಡ್ಡಾಯ. ಕನ್ನಡ ಕಂಪಲ್ಸರಿ. ಏನೀಗಂದ್ರೆ ಕಲಿಬೇಕಾದ್ರೆ ನಾವೆಲ್ಲ ಕನ್ನಡಿಗರು. ಹಾಗಾಗಿ ನಾವು ಈ ವರ್ಷದಿಂದ ನನಗೆ ಭಾಳ ಸಂತೋಷದಿಂದ ಹೆಮ್ಮೆಯಿಂದ ಇದು ಹೇಳಕ್ಕೆ ಬಯಸ್ತಾ ಇದ್ದೀನಿ. ನಾವು ಈ ವರ್ಷದಿಂದ ನಾವೆಲ್ಲ ಮದ್ರಸೆಗಳಿಗೆ ನಾವು ಕನ್ನಡನ ಕಲಿಯೋದನ್ನು ವ್ಯವಸ್ಥೆನ ಮಾಡಿದ್ದೀವಿ. ಕನ್ನಡ ಡೆವಲಪ್ಮೆಂಟ್ ಅಥಾರಿಟಿ ಚೇರ್ಮನ್ ಪುರುಷೋತ್ತಮ್ ಅವ್ರ ನೇತೃತ್ವದಲ್ಲಿ 90 ದಿನದಲ್ಲಿ ಎಲ್ಲ ಮದ್ರಸದಲ್ಲಿ ಕನ್ನಡ ಕಲಿಯಬೇಕಂತ ಹೇಳ್ಬಿಟ್ಟು ನಾವು ಕನ್ನಡನ ಕಲಿಸ್ತಾ ಇದ್ದೀವಿ. ಜಮೀರ್ ಅಹಮದ್ ಖಾನ್ ಅವರಿಗೆ ಅದ್ಯಾರ್ ಭಾಷಣ ಬರೆದು ಕೊಟ್ಟಿದ್ರು ಏನೋ, ಒಂದೇ ಭಾಷಣದಲ್ಲಿ 2 ಎಡವಟ್ಟು ಮಾಡಿಕೊಂಡಿದ್ದಾರೆ. ಮುಂದಿನ ಬಾರಿ ಸಾಹೇಬ್ರು ಕನ್ನಡದಲ್ಲೇ ಪ್ರಮಾಣ ವಚನ ಸ್ವೀಕರಿಸುವಂತಾದ್ರೆ ಕನ್ನಡಿಗರ ದಿಲ್ ಖುಷಾಗುತ್ತೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಜಮೀರ್ ಅಹಮದ್ ಖಾನ್ ಅವರ ಬಾಯಿಂದ ಕನ್ನಡವನ್ನು ಉಳಿಸಿ ಸ್ವಾಮಿ ಅಂತೇಳಿ ಜನ ಹೇಳ್ತಾ ಇದ್ದಾರೆ. ಮಹಾರಾಷ್ಟ್ರ ಗಡಿ ಗ್ರಾಮಗಳಲ್ಲಿ ಮರಾಠಿ ಶಾಲೆಗಳಲ್ಲಿ ಕನ್ನಡದ ಕಗ್ಗೊಲೆ ಆಗ್ತಾ ಇದೆ. ದಿನೇ ದಿನೇ ಕುಸಿತ ಕಾಣ್ತಾ ಇದೆ ಕನ್ನಡ ಶಾಲೆಗಳ ಪ್ರಮಾಣ. ಕಳೆದ 15 ವರ್ಷದಿಂದ ಕನ್ನಡ ಶಿಕ್ಷಕರ ನೇಮಕವೇ ಆಗಿಲ್ಲ. 2010ರಲ್ಲಿ ಕನ್ನಡ ಶಾಲೆಗಳಿಗೆ ಶಿಕ್ಷಕರನ್ನು ಸರ್ಕಾರ ನೇಮಿಸಿತು. ಅದಾದ ನಂತರ ಈಗ ಎಷ್ಟು ವರ್ಷ ಆಗಿದೆ, ಕನ್ನಡ ಶಿಕ್ಷಕರ ನೇಮಕವೇ ಆಗಿಲ್ಲ. ಕನ್ನಡ ಶಾಲೆಗಳಲ್ಲಿ ಶಿಕ್ಷಕರ ಕೊರತೆ ಇದೆ. ಮಕ್ಕಳು ಕನ್ನಡ ಶಾಲೆಯಿಂದ ವಿಮುಖರಾಗ್ತಾ ಇದ್ದಾರೆ. ಗಡಿಯಲ್ಲಿ ಕನ್ನಡಿಗರಲ್ಲೂ ಕನ್ನಡ ಕಲಿಕೆ ಬಗ್ಗೆ ತಾತ್ಸಾರ ಹೆಚ್ಚಳ ಆಗಿದೆ. ವಿದ್ಯಾರ್ಥಿಗಳ ಸಂಖ್ಯೆಗೆ ಅನುಗುಣವಾಗಿ ಶಾಲೆಗಳಂತೂ ಇಲ್ಲವೇ ಇಲ್ಲ. ಮಹಾರಾಷ್ಟ್ರದ ನಾನಾ ಭಾಗದಲ್ಲಿವೆ 260ಕ್ಕೂ ಹೆಚ್ಚು ಶಾಲೆಗಳು. ಆದರೆ ವಿದ್ಯಾರ್ಥಿಗಳು ಮಾತ್ರ ಇಲ್ಲ. 260ಕ್ಕೂ ಹೆಚ್ಚು ಶಾಲೆಗಳಲ್ಲಿ ಕನ್ನಡ ಕಲಿತಾ ಇದ್ದಾರೆ ಸುಮಾರು 30,000 ಜನ. 30,000 ಮಕ್ಕಳು. 30,000 ಮಕ್ಕಳಿಗೆ ಪಾಠ ಮಾಡ್ತಾ ಇರೋದು ಕೇವಲ 1,129 ಶಿಕ್ಷಕರು ಮಾತ್ರ. ಎಲ್ಲ 1,129 ಶಿಕ್ಷಕರು ಕನ್ನಡದ ಪಾಠ ಮಾಡೋದಿಲ್ಲ. ಕನ್ನಡ ಶಾಲೆಗಳಿಗೆ ಬೇಕಿದೆ ಇನ್ನು 500ಕ್ಕೂ ಹೆಚ್ಚು ಶಿಕ್ಷಕರ ಕೊರತೆ ಇದೆ. ಶಿಕ್ಷಕರ ಕೊರತೆಯಿಂದ ಮಕ್ಕಳ ನೋಂದಣಿಯಲ್ಲೂ ಕೂಡ ಇಳಿಕೆಯಾಗಿದೆ. ಶಿಕ್ಷಕರ ಕೊರತೆ ಇದ್ದಾಗ ಕ್ವಾಲಿಟಿ ಎಜುಕೇಷನ್ ಮಕ್ಕಳಿಗೆ ಸಿಗೋದಿಲ್ಲ. ಹೀಗಾಗಿ ಪೋಷಕರು ಕನ್ನಡ ಶಾಲೆಗಳಿಗೆ ಮಕ್ಕಳನ್ನು ಕಳಿಸೋದಿಲ್ಲ. ಹೀಗಾಗಿ ಕನ್ನಡ ಶಾಲೆಗಳು ಸಂಖ್ಯೆ ಕಡಿಮೆ ಆಗಿ ವಿದ್ಯಾರ್ಥಿಗಳಿಲ್ಲದೆ ಕನ್ನಡ ಶಾಲೆಗಳು ಮುಚ್ಚುವಂಥ ಪರಿಸ್ಥಿತಿ ಬಂದಿದೆ. ಮಕ್ಕಳು ಬರ್ತಿಲ್ಲ ಅಂತ ಶಾಲೆ ಮುಚ್ಚೋದಕ್ಕೆ ಮಹಾ ಸರ್ಕಾರ ಇದೊಂದು ಹುನ್ನಾರವನ್ನು ಮಾಡ್ತಾ ಇದೆ. ಮಹಾರಾಷ್ಟ್ರದ ಅಕ್ಕಲಕೋಟೆ
ದಕ್ಷಿಣ ಸೊಲ್ಲಾಪುರ, ಜತ್, ಉಮರ್ಗಾ ಸೇರಿದಂತೆ ಹಲವೆಡೆ ಕನ್ನಡ ಶಾಲೆಗಳು ಹೆಚ್ಚಾಗಿದ್ವು. 80-90ರ ದಶಕದಲ್ಲಿ ಪ್ರತಿ ಗ್ರಾಮದಲ್ಲೂ ಕೂಡ ಕನ್ನಡ ಶಾಲೆಗಳಿದ್ವು. ಆದರೆ ಇವತ್ತು ಹೆಂಗಿದೆ ಪರಿಸ್ಥಿತಿ? ಹಂತ ಹಂತವಾಗಿ ಕನ್ನಡ ಶಾಲೆಗಳನ್ನು ಮಹಾರಾಷ್ಟ್ರ ಸರ್ಕಾರ ಮುಚ್ಚುತ್ತಾ ಬಂದಿದೆ. ಆ ಮೂಲಕ ಕನ್ನಡದ ಮೇಲೆ ದಬ್ಬಾಳಿಕೆ ಆಗ್ತಾ ಇದೆ. ಇದರ ವಿರುದ್ಧ ಈ ಕರ್ನಾಟಕ ರಾಜ್ಯೋತ್ಸವದಂದು ನಮ್ಮ ಸರ್ಕಾರ ಒಂದು ನಿರ್ಣಯವನ್ನು ಮಾಡಿ ಕನ್ನಡ ಶಾಲೆಗಳನ್ನು ಉಳಿಸೋದಕ್ಕೆ ತೀರ್ಮಾನ ಮಾಡಬೇಕಾಗಿದೆ. ಆರೋಗ್ಯ ಹಾಗೂ ನ್ಯೂಟ್ರಿಷನ್ ಸಿಗುತ್ತೆ, ನೋಡಿ ಬಾಡಿ ಸ್ಟ್ರಾಂಗ್ ಆಗುತ್ತೆ, ಸ್ವಲ್ಪ ತಿಂದು ಹಸಿವು ನಿಗುತ್ತೆ, ಡೈಜೆಷನ್ಗೆ ಇಲ್ಲ ಅಪಾಯ. MDH ಸೋಯಾ ಟೀ, ಅಸಲಿ ಪ್ರೋಟೀನ್. MDH